2026ರಲ್ಲಿ ಮಿಥುನ ರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಮಿಥುನ ರಾಶಿಯವರಿಗೆ 2026 ಮೇ ತಿಂಗಳು ಅದ್ಭುತವಾದಂಥ ಆರ್ಥಿಕ ಲಾಭ ಆಗುವಂತಹ ತಿಂಗಳು. ಅಂದರೆ ಹಣಕಾಸು ನಿಮಗೆ ಹರಿದು ಬರುತ್ತೆ. ಬೇರೆ ಬೇರೆ ಮೂಲಗಳಿಂದ ನೀವು ಊಹಿಸದೇ ಇರುವಂತಹ ದಿಕ್ಕಿನಿಂದಲೂ ಕೂಡ, ಕಡೆಗಳಿಂದಲೂ ಕೂಡ ನಿಮಗೆ ಹಣಕಾಸು ಹರಿದು ಬರುತ್ತೆ. ಹಾಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕೂಡ ಲಭಿಸ್ತವೆ. ನೀವು ಕೆಲಸ ಮಾಡ್ತಾ ಇರೋದ್ರಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರ್ತವೆ. ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು, ಒಳ್ಳೆ ಬದಲಾವಣೆ ಆಗುವಂಥದ್ದು ಕೂಡ ನೀವು ಎದುರು ಕಾಣಬಹುದು. ಮೇ 14ರ ನಂತರದ ಅವಧಿ ವಿಶೇಷವಾಗಿ ಬಹಳ ಶುಭವಾಗಿದೆ. ಅಂದರೆ ದ್ವಿತೀಯಾರ್ಧದಲ್ಲಿ, ಮೇ ತಿಂಗಳ ದ್ವಿತೀಯಾರ್ಧ 14ನೇ ತಾರೀಕು ನಂತರ ಆದಾಯ ಹೆಚ್ಚಳಾಗತ್ತೆ. ಸ್ನೇಹಿತರ ಸಹಾಯದಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಯಶಸ್ಸು ಸಿಗುತ್ತೆ. ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಮೇ ತಿಂಗಳಲ್ಲಿ ಉದ್ಯೋಗದಲ್ಲಿ ನೀವು ಬಡ್ತಿ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಪ್ರಮೋಷನ್ ಆಗತ್ತೆ. ವ್ಯಾಪಾರದಲ್ಲಿ ಲಾಭ ಕಂಡುಬರುತ್ತೆ. ವೃತ್ತಿ ಮತ್ತು ವ್ಯವಹಾರ ಹೇಳಿದ ಹಾಗೆ ಉದ್ಯೋಗಿಗಳಿಗೆ ಮೇ 14ರ ನಂತರ, ಅಂದರೆ 15ನೇ ತಾರೀಕಿಂದ ಶುರುವಾಗತ್ತೆ. ಅದರ ನಂತರದ ಸಮಯ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ಒಳ್ಳೆ ಗೌರವ ಸಿಗುವಂಥದ್ದು, ಕೆಲಸ ಸ್ಥಳದಲ್ಲಿ ನಿಮಗೆ ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಕೊಳ್ತಾರೆ. ವ್ಯಾಪಾರಸ್ಥರಾಗಿದ್ದರೆ ಮಿಥುನ ರಾಶಿಯವರು ನೋಡಿ, ಹೊಸ ಅವಕಾಶಗಳು ಬರುತ್ತೆ. ಹೊಸ ವ್ಯಾಪಾರಕ್ಕೆ ಅವಕಾಶಗಳು ಬರ್ತವೆ. ಮತ್ತು ಲಾಭ ಸಿಗುತ್ತೆ ನಿಮಗೆ. ಸುಮ್ಮನೆ ಅಲ್ಲ ಅವಕಾಶ ಮಾತ್ರ, ಅದರ ಜೊತೆಗೆ ಲಾಭವೂ ನಿಮಗೆ ಸಿಗ್ತಾ ಹೋಗುತ್ತೆ. ಮೇ 14ರ ನಂತರದ ಸಮಯ ಅತಿ ಹೆಚ್ಚು ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನೀವು ವ್ಯವಹಾರದ ಸ್ಥಳದಲ್ಲಿ ನೀವು ಲಾಭ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಮೇ ತಿಂಗಳು ಹಣದ ಹರಿವು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ಕಡೆಗಳಿಂದ ಹಣದ ಹರಿದು ಬರುತ್ತೆ. ನಿಮಗೆ ಬಹಳ ಚೆನ್ನಾಗಿದೆ. ಹಠಾತ್ ಸಡನ್ನಾಗಿ ನಿಮಗೆ ಎಲ್ಲಿಂದಲೋ ಹಣ ಹರಿದು ಬರುವಂಥದ್ದು, ಆರ್ಥಿಕ ಲಾಭ ಆಗುವಂಥದ್ದು, ಆದಾಯದ ಹೊಸ ಮೂಲಗಳು, ಬೇರೆ ಬೇರೆ ಮೂಲಗಳು ಕೂಡ, ಅಂದರೆ ಎಲ್ಲೆಲ್ಲ ದುಡಿಬಹುದು, ಎಲ್ಲೆಲ್ಲ ನಾವು ಸಂಪಾದನೆ ಮಾಡಬಹುದು ಅನ್ನೋದಕ್ಕೂ ದಾರಿ ಕೂಡ ನೀವು ಕಂಡುಕೊಳ್ತೀರಿ. ಇನ್ನು ಪ್ರೇಮ ಸಂಬಂಧಗಳಲ್ಲಿ ಹೊಂದಾಣಿಕೆ ಬಹಳ ಚೆನ್ನಾಗಿರುತ್ತೆ. ಮತ್ತು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಫಲ ಸಿಗುತ್ತೆ. ಇಲ್ಲಿವರೆಗೆ ಏನು ನೀವು ಶ್ರಮ ಹಾಕಿದ್ದೀರಿ ಅದಕ್ಕೆ ಖಂಡಿತವಾಗಲೂ ಈ ಸಂದರ್ಭದಲ್ಲಿ ಫಲವನ್ನು ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಆಕಾಂಕ್ಷಿಗಳಿದ್ದರೆ ಖಂಡಿತವಾಗಲೂ ಕೂಡ ಒಳ್ಳೆ ಟೈಮು. ನಿಮ್ಗೆ ಬೇಕಾದಂಥ ಅವಕಾಶಗಳು ನಿಮ್ಗೆ ಒದಗಿ ಬರ್ತವೆ. ಆರೋಗ್ಯ ನೋಡೋದಾದರೆ ಮೇ 15ರವರೆಗೆ ಆರೋಗ್ಯ ಉತ್ತಮವಾಗಿರುತ್ತೆ. ಅದಾದ ನಂತರ ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಬೇರೆ ವಿಚಾರದಲ್ಲೆಲ್ಲ 15ರ ನಂತರ ಚೆನ್ನಾಗಿದೆ, ಆದರೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹೊಟ್ಟೆ ಅಥವಾ ಕಾಲು ನೋವು ಬರುವಂಥದ್ದು, ಈ ಥರದ ಕೆಲವು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಹುಷಾರಾಗಿರಬೇಕಾಗತ್ತೆ. ಮತ್ತು ಪರಿಹಾರ ಅಂತ ನೋಡೋದಾದರೆ ದಾನ ಮಾಡೋದು ನೋಡಿ, ಯಾರಿಗಾದರೂ ಅವಶ್ಯಕತೆ ಇರುವವರಿಗೆ ಅವಶ್ಯಕ ವಸ್ತುಗಳನ್ನು ದಾನ ಮಾಡೋದು, ಅಥವಾ ನೀವು ಭಿಕ್ಷುಕರಿಗೋ ಬಟ್ಟೆಗಳನ್ನು ದಾನ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.